ಕಳಶ. ಅದೊಂದು ಸುಂದರವಾದ ಚಿಕ್ಕ ಊರು. ಅಲ್ಲೊಂದು ದೇವಾಲಯವಿತ್ತು. ದೇವಸ್ಥಾನದ ಗೋಪುರದ ಮೇಲೆ ಚಿನ್ನದ ಕಳಶವೊಂದನ್ನು ಸ್ಥಾಪಿಸುತ್ತಾರೆ. ಆ ದೇವಸ್ಥಾನದ ಗೋಪುರದಲ್ಲಿಯೂ ಸಹ ಚಿನ್ನದ ಕಳಶವಿತ್ತು. ಸಾಮಾನ್ಯವಾಗಿ ಯಾರಿಗೇ ಆಗಲಿ ತಾನು ಸುಂದರನಾಗಿದ್ದಾಗ, ಶ್ರೀಮಂತನಾದಾಗ, ಅಧಿಕಾರದಲ್ಲಿದ್ದಾಗ, ಯೌವನದಲ್ಲಿರುವಾಗ ಅವನಿಗೇ ತಿಳಿಯದಂತೆ ಅಹಂಕಾರ ಬಂದ್ಬಿಡುತ್ತೆ. ಹಾಗೆ ಇಲ್ಲಿಯೂ ಸಹ ಕಳಸಕ್ಕೆ, ಚಿನ್ನದ ಕಳಸಕ್ಕೆ ತಾನು ಎಲ್ಲರಿಗಿಂತಲೂ ಹೆಚ್ಚು ಎತ್ತರದಲ್ಲಿರುವೆನೋ ಅಂತ ಬಹಳ ಅಹಂಕಾರವನ್ನು ಪಡ್ತಾ ಇರುತ್ತೆ. ಅದು ಪಳಪಳ ಅಂತ ಹೊಳಿತಾ ಇರುತ್ತೆ. ಸುತ್ತಲೂ ನೋಡುತ್ತೆ, ಯಾರೂ ಕಾಣಲಿಲ್ಲ, ಅಂದರೆ ಅವರೆಲ್ಲರಿಗಿಂತಲೂ ಎತ್ತರದಲ್ಲಿರುವೆನೋ ಅಂತ. ಆದ್ದರಿಂದ ಎಲ್ಲರೂ ನನಗೆ ವಂದಿಸುತ್ತಾರೆ. ಹೀಗೆ ಅಹಂಕಾರದಿಂದ ಕೂಡಿತ್ತು ಕಳಶ. ಈ ಎಲ್ಲ ಮಾತುಗಳು ಒಬ್ಬರಿಂದ ಮತ್ತೊಬ್ಬರಿಗೆ ತಲುಪುತ್ತಾ ಕೆಳಗಡೆ ಇದ್ದಂತಹ ಪಾಯಕ್ಕೂ ತಲುಪುತ್ತೆ. ಅವುಗಳಿಗೆ ತಿಳಿದಿತ್ತು, ಪಾಯವು ಈ ದೇಗುಲಕ್ಕೆ ಬಹಳ ಮುಖ್ಯ ಅಂತ, ಅದೇ ದೇಗುಲಕ್ಕೆ ಆಧಾರ ಅಂತ. ಆದ್ದರಿಂದ ಅದು ಕಳಶಕ್ಕೆ ಸಂದೇಶವನ್ನು ಕಳಿಸುತ್ತೆ. ಅದೇನೆಂದರೆ, ನಿನ್ನ ಮಾತುಗಳು ಸರಿ, ಆದರೆ ನಮ್ಮನ್ನು ಮರೆಯಬೇಡ, ಕಡೆಗಣಿಸಬೇಡ ಅಂತ ಹೇಳುತ್ತೆ. ಆದರೆ ಕಳಸ ಒಪ್ಪಲಿಲ್ಲ. ಆಗ ಪಾಯವು ಈ ಕಳಸಕ್ಕೆ ಪಾಠ ಕಲಿಸಬೇಕು ಅಂತ ಹೇಳಿ ಒಂದು ಸಲ ಮೆಲ್ಲಗೆ ಅಲಗಾಡುತ್ತೆ. ಹೇಳುತ್ತೆ, ನಾವಿಲ್ಲದಿದ್ದರೆ ನೀನು ಇರುವುದಿಲ್ಲ. ಕಳಸ, ಗೋಪುರ ಇವೆಲ್ಲಕ್ಕೂ ಅಡಿಪಾಯ ಬಹಳ ಮುಖ್ಯ. ಅದನ್ನು ಮರೆಯಬಾರದು. ಕೃತಜ್ಞತೆ ಇರಬೇಕು. ಆಗ ಅದು ನಮ್ಮ ಜೀವನವನ್ನು ಅರಳಿಸುತ್ತದೆ. ಇಲ್ಲವಾದರೆ ನಮ್ಮ ಜೀವನ ನಾಶವಾಗುತ್ತೆ.